ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಈ ರೀತಿ ಪೇಪರ್ ಗ್ಲಾಸಿಂದ ಇವತ್ತೊಂದು ಕ್ರಾಫ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಈ ರೀತಿ ಗ್ಲಿಟರ್ ಶೀಟ್ಸ್ ಬೇಕು. ಆರೆಂಜ್ ಕಲರ್ ತಗೊಳ್ಳಿ. ಮತ್ತು ಈ ರೀತಿ ಉರಿದಾರ ಬೇಕು. ನೋಡಿ, ಈ ರೀತಿ ಆರೆಂಜ್ ಕಲರ್ ಗ್ಲಿಟರ್ ಶೀಟ್ ತೊಗೊಂಡಿದ್ದೀನಿ. ಈ ರೀತಿ ಮಣಿ ಲೇಸ್ ಸಿಗುತ್ತಲ್ಲ, ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಗ್ಲಿಟರ್ ಶೀಟಲ್ಲೇ ಮಾಡ್ಬೋದು. ನಿಮಗೆ ಯಾವ ಕಲರ್ ಬೇಕಾದರೂ ಗ್ಲಿಟರ್ ಶೀಟ್ ತೊಗೊಳ್ಳಿ, ನಿಮ್ಮ ಇಷ್ಟ. ನಿಮಗೆ ಇಷ್ಟವಾದ ಕಲರ್ಸ್ ತೊಗೊಳ್ಳಿ. ನೋಡಿ, ಈ ರೀತಿ ಗ್ಲಾಸ್ ತೊಗೊಳ್ಳಿ. ಗ್ಲಾಸ್ ಈ ರೀತಿ ಕುಂದನ್ಸ್ ಬೇಕಾಗುತ್ತೆ. ನೋಡಿ, ಈ ರೀತಿ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಬೇರೆ ಯಾವುದರಿಂದ ಏನಾದ್ರು ಡೆಕೋರೇಟ್ ಮಾಡಿ. ನೋಡಿ, ಈ ರೀತಿ ಇವಾಗ ನಾನು 6 ಗ್ಲಾಸ್ ತೊಗೊಂಡಿದ್ದೀನಿ. 3 2 ಸೈಡು 3 ಬೇಕಾಗುತ್ತೆ. ಸೊ ನೋಡಿ, ಇವಾಗ ಈ ರೀತಿ ಇದೆಲ್ಲ ಕಟ್ ಮಾಡ್ಕೊಬೇಕು ರೌಂಡಾಗಿ, ರೌಂಡ್ ಶೇಪಲ್ಲಿ. ತುದಿ ಮಾತ್ರ ಕಟ್ ಮಾಡ್ಕೊಳ್ಳಿ. ಲಾಸ್ಟು ಈ ರೀತಿ ರೌಂಡ್ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬರಬೇಕು ರೌಂಡಾಗಿ. ಇವಾಗ ಇದೇ ರೀತಿ ಎಲ್ಲನೂ ಕಟ್ ಮಾಡ್ಕೊಳ್ಳಿ ರೌಂಡಾಗಿ. ಯಾಕಂದರೆ ವಾಸ್ ಮಾಡಬೇಕಲ್ವ, ವಾಸ್ ಮಾಡೋಕ್ಕೋಸ್ಕರ ಮಾಡ್ತಾ ಇರೋದು. ಅದರೊಳಗೆ ಫ್ಲವರ್ಸ್ ಇಡೋಕ್ಕೆ ಈ ರೀತಿ ಹೋಲ್ ಬೇಕಲ್ವ. ಕ್ಲೋಸ್ ಇದ್ದರೆ ಫ್ಲವರ್ಸ್ ಹಾಕೋಕ್ಕಾಗಲ್ಲ ಅಂತ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಇದೇ ರೀತಿ ಕಟ್ ಮಾಡ್ಕೊಳ್ಳಿ, ಆಯಿತಾ. ನೋಡಿ, ಇದೇ ರೀತಿ ಎಲ್ಲ ಕಟ್ ಮಾಡಿದ್ದೀನಿ ನಾನು. ಇವಾಗ ನೋಡಿ, ಗಮ್ ತೊಗೊಳ್ಳಿ. ಯಾವ್ದು ಬೇಕಾದ್ರೂ ತೊಗೊಬೋದು. ಗ್ಲೂ ಗನ್ನು, ಫೆವಿಕಲ್ಲು, ಗಮ್ಮು, ಯಾವ್ದು ಬೇಕಾದರೂ ನೀವು ತೊಗೊಂಡು ಅಂಟಿಸಿ ಈ ರೀತಿ ಮಾಡ್ಕೊಬೋದು. ನೋಡಿ, ಇವಾಗ ಒಂದೊಂದೇ ಗ್ಲಾಸ್ ತೊಗೊಂಡಿದ್ದೀನಿ. ಈ ರೀತಿ 3 ಗ್ಲಾಸ್ನ ಒಂದು ಇದರಲ್ಲಿ ಈ ರೀತಿ ಇಟ್ಕೊಬೇಕು. ಗಮ್ ಹಾಕಿ ಅಂಟಿಸ್ಕೊಳ್ಳಿ ನೀಟಾಗಿ. ಅದನ್ನು ಈ ರೀತಿ ರೌಂಡಾಗಿ ಗಮ್ ಹಾಕಿ ಒಂದರೊಳಗೆ ಒಂದು ಇಟ್ಟು ಅಂಟಿಸ್ಕೊಬೇಕು. ಇದೇ ರೀತಿ ಅದನ್ನು ಮಾಡ್ಕೊಳ್ಳಿ. 3 ಬರಬೇಕಾಯ್ತಾ. ನೋಡಿ, ಈ ರೀತಿ 3 ಅಂಟಿಸ್ಕೊಳ್ಳಿ. ಇವಾಗ ಒಂದಾಗಿದೆ, ಇನ್ನೊಂದು ಅದೇ ರೀತಿ ಅಂಟಿಸ್ಕೊಬೇಕು. ನೋಡಿ, ಇದೇ ರೀತಿ ಇನ್ನೊಂದು ಗಮ್ ಹಾಕಿ ಇದೇ ರೀತಿ ಅಂಟಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಒಂದರೊಳಗೆ ಒಂದು ಹಾಕ್ಬೇಕು. ಈ ರೀತಿ ಸ್ವಲ್ಪ ಹೋಗಿಲ್ಲ ಅಂದರೆ ಸ್ವಲ್ಪ ಮಡಚ್ಕೊಳ್ಳಿ. ಈ ರೀತಿ ನಾನು ಮಾಡಿಸ್ತಾ ಇದ್ದೀನಲ್ಲ, ಸ್ವಲ್ಪ ತುದಿಯಲ್ಲಿ ಮಡಚ್ಕೊಳ್ಳಿ. ಅವಾಗ ಒಳಗೆ ಹೋಗುತ್ತೆ. ಒಂದರೊಳಗೆ ಒಂದು ಮಾಡ್ಕೊಂಡು ನೋಡಿ, ಈ ರೀತಿ ಸ್ವಲ್ಪ ಮಡಚಿ ಒಳಗೆ ಹಾಕ್ರಿ, ಹೋಗುತ್ತೆ. ನೋಡಿ, ಈ ರೀತಿ ನಿಂತ್ಕೊಬೇಕಾಯ್ತಾ ಗ್ಲಾಸು. ಗಮ್ ಹಾಕಿ ಅಂಟಿಸ್ಕೊಳ್ಳಿ. ಅದನ್ನು ಒಳಗೆ ಈ ರೀತಿ ಇಟ್ಟು ಗಮ್ ಹಾಕಿ ಅಂಟಿಸ್ಕೊಬೇಕು. ನೋಡಿ, ಈ ರೀತಿ ಆಗಬೇಕು. ಗಮ್ ಹಾಕಿದ್ರೆ ನೀಟಾಗಿ ನಿಂತ್ಕೊಂಡೈತೆ, ಆಯಿತಾ. ಅದಾದಮೇಲೆ ನೆಕ್ಸ್ಟ್ ನೋಡಿ ಗಮ್ ಹಾಕಿ ಅಂಟಿಸ್ಕೊಳ್ಳಿ, ಆಯಿತಾ. ನೋಡಿ, ಅದು ಇಲ್ಲಾಂದ್ರೆ ನಿಂತ್ಕೊಳಲ್ಲ, ಅದಕ್ಕೋಸ್ಕರ ಗಮ್ ಹಾಕಿ ಅಂಟಿಸ್ಕೊಬೇಕು. ಈ ರೀತಿ ಸ್ವಲ್ಪ ಮಡಚಿ ಒಳಗೆ ಹಾಕಿ. ನೋಡಿ, ಈ ರೀತಿ ಅಂಟಿಸ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ನಾವು ಇವಾಗ ಉರಿದಾರ ತೊಗೊಳೋಣ. ನೋಡಿ, ಈ ರೀತಿ ಉರಿದಾರ ಅಂತೀವಿ ಕನ್ನಡದಲ್ಲಿ ನಾವು. ನಿಮ್ಮಲ್ಲಿ ಏನಂತಾರೆ ಅಂತ ಕಮೆಂಟ್ ಮಾಡಿ ಹೇಳಿ, ಆಯಿತಾ. ಈ ದಾರಾನ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ, ಈ ರೀತಿ ಗಮ್ ಹಾಕ್ಕೊಂಡು ನೀಟಾಗಿ ಸುತ್ಕೊಳ್ಳಿ, ಆಯಿತಾ. ಇದೆ ನೋಡಿ, ಇದೇ ರೀತಿ ಸುತ್ಕೊಬೇಕು ಗಮ್ ಹಾಕಿ. ನೋಡಿ, ಪೇಪರ್ ಗ್ಲಾಸಿಂದ ಈ ರೀತಿ ಕ್ರಾಫ್ಟ್ ಆಗ್ಬೋದಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಮಾಡಾದಮೇಲೆ ಫ್ಲವರ್ಸ್ ಇದ್ದರೆ ಮನೆಯಲ್ಲಿ
ಅದನ್ನು ಇದರೊಳಗೆ ಹಾಕಿಡ್ಬೋದು ಆಯಿತಾ. ಪ್ಲಾಸ್ಟಿಕ್ ಫ್ಲವರ್ಸು ನಾನು ಫ್ಲವರ್ಸ್ ಮಾಡಿರೋದೆಲ್ಲ ವೀಡಿಯೋ ಇದೆ ನಮ್ಮ ಚಾನಲಲ್ಲಿ, ಬೇಕಾದ್ರೆ ನೀವು ಅದನ್ನು ನೋಡಿ ಫ್ಲವರ್ಸ್ ಮಾಡಿ ಇದರಲ್ಲಿ ಇಡ್ಬೋದು ಆಯಿತಾ. ಪ್ಲಾಸ್ಟಿಕ್ ಕವರಲ್ಲಿ ಫ್ಲವರ್ಸ್ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ ನೋಡಿ ಚಾನಲಲ್ಲಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಒಳಗೆ ಪ್ಲಾಸ್ಟಿಕ್ ಕವರ್ ಫ್ಲವರ್ಸ್ ಮಾಡಿದ್ದೀನಿ, ಸೂಪರಾಗಿದೆ, ನೋಡಿ ಅದನ್ನು ಮಾಡಿ ಆಯಿತಾ. ನೋಡಿ ಈ ರೀತಿ ಫುಲ್ಲಾಗಿ ಸುತ್ಕೊಳ್ಳಿ. ಅದಾದಮೇಲೆ ನೋಡಿ ಈ ರೀತಿ ಗ್ಲಿಟರ್ ಶೀಟ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಸಣ್ಣಕ್ಕೆ. ಈ ರೀತಿ ಯಾವ ಕಲರ್ ಬೇಕಾದ್ರೂ ತೊಗೊಂಡು ಗ್ಲಿಟರ್ ಶೀಟ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿ ಈ ರೀತಿ ಗಮ್ ಹಾಕಿ ಅಂಟಿಸ್ಕೊಬೇಕು ಈ ರೀತಿ ತುದಿಗೆ. ನೋಡಿ ಈ ರೀತಿ ನೀಟಾಗೆ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇದ್ದಿದ್ದನ್ನ. ಈ ರೀತಿ ಎರಡು ಸೈಡು ಇದೇ ರೀತಿ ಅಂಟಿಸ್ಕೊಳ್ಳಿ ಗಮ್ ಹಾಕಿ. ನೋಡಿ ಈ ರೀತಿ. ಅದಾದಮೇಲೆ ನೋಡಿ ನಾವಿವಾಗ ನೆಕ್ಸ್ಟು ಈ ಮಣಿ ಇದೆಯಲ್ಲ, ಲೇಸ್ ಮಣಿ, ಅದನ್ನು ಅಷ್ಟೇ ಇದೇ ರೀತಿ ಗಮ್ ಹಾಕಿ ಈ ರೀತಿ ರೌಂಡಾಗೆ ಅಂಟಿಸ್ಕೊಬೇಕು. ಈ ರೀತಿ ಎರಡು ಸೈಡು ಇದೇ ರೀತಿ ಅಂಟಿಸ್ಕೊಳ್ಳಿ ಗಮ್ ಹಾಕಿ. ನಾನಿವಾಗ ತೋರಿಸ್ತೀನಿ ನೋಡಿ. ಇವಾಗ ಅಂಟಿಸಿದ್ದೀನಿ ನೋಡಿ. ಈ ರೀತಿ ಎರಡು ಸೈಡ್ ಇದೇ ರೀತಿ ಅಂಟಿಸ್ಕೊಳ್ಳಿ. ಮಣಿ ಇದ್ದವ್ರು ಅಂಟಿಸ್ಕೊಳ್ಳಿ, ಇಲ್ಲ ಅಂದರೆ ಗ್ಲಿಟರ್ ಶೀಟು ಬೇರೆ ಕಲರಲ್ಲಿ ಇದೇ ರೀತಿ ಸಣ್ಣ ಕಟ್ ಮಾಡ್ಕೊಳ್ಳಿ ಅಂಟಿಸಿ. ನೋಡಿ ಇವಾಗ ನಾನು ಕುಂದನ್ ತೊಗೊಂಡಿದ್ದೀನಿ, ಮತ್ತು ಮಿರರ್ ಇದ್ದರೆ ಮಿರರ್ ತೊಗೊಬೋದು. ನಿಮ್ಮಲ್ಲಿ ಯಾವ ರೀತಿ ಇದಿರುತ್ತೋ, ಎಕ್ಸ್ಟ್ರಾ ಏನಾರ ಮನೇಲಿ ಇದ್ದರೆ ಕುಂದನ್ಸು, ಬೇರೆ ಐಟಮ್ಸ್ ಏನಾರ ಮಣಿಗಳು, ಅದರಿಂದನೂ ಡೆಕೋರೇಟ್ ಮಾಡ್ಬೋದು ಆಯಿತಾ. ನೋಡಿ ಈ ರೀತಿ ನಾನು ಇವಾಗ ಗಮ್ ಇಟ್ಟು ಅಂಟಿಸ್ಕೊತೀನಿ ನೋಡಿ. ಅದೇ ರೀತಿ ಅಂಟಿಸ್ಕೊಬೇಕು. ನೀವು ನಿಮ್ಮಲ್ಲಿ ಯಾವ ಐಟಮ್ಸ್ ಇದೆ ಮನೆಯಲ್ಲಿ ಅದರಿಂದ ಡೆಕೋರೇಟ್ ಮಾಡಿ. ಚಮಕಿ, ಕುಂದನ್ನು ಮತ್ತು ಮಣಿಗಳು ಇದೆಲ್ಲ ಎಕ್ಸ್ಟ್ರಾ ಏನಾರು ಇದ್ದರೆ ಅಂಥವರು ಈ ರೀತಿ ಡೆಕೋರೇಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಇವಾಗ ಇದೆಲ್ಲ ಇತ್ತು, ಸೊ ಅದಕ್ಕೋಸ್ಕರ ಇದನ್ನೇ ತೊಗೊಂಡು ಯೂಸ್ ಮಾಡಿ ಡೆಕೋರೇಟ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಅಂಟಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ನಮ್ಮ ವಾಸ್ ರೆಡಿಯಾಗಿದೆ. ನೆಕ್ಸ್ಟ್ ಇದು ಕೆಳಗಿಡಕ್ಕೆ, ಇದ್ರ ಅಡಿಗೆ ಕೆಳಗಿಡಕ್ಕೆ ನಾವು ಒಂದು ಕಾರ್ಡ್ಬೋರ್ಡ್ ತೊಗೊಂಡು ರೌಂಡಾಗಿ ಕಟ್ ಮಾಡಿ ಅದ್ರ ಅಡಿಗಿಡನ ನೋಡಿ. ಇವಾಗ ಇಲ್ಲಿ ಇಡೋಕ್ಕೆ ಇವಾಗ ನೋಡಿ ಕಟ್ ಮಾಡಿ ಗಮ್ ಅಂಟಿಸಿದ್ದೀನಿ ನೋಡಿ. ಇದಕ್ಕೆ ಗಮ್ ಹಾಕಿ ಇವಾಗ ಅಂಟಿಸ್ಕೊತಾ ಇದ್ದೀನಿ. ಈ ರೀತಿ ಅಂಟಿಸ್ಕೊಬೇಕು ಕಾರ್ಡ್ಬೋರ್ಡ್ನ. ಆವಾಗ ಫ್ಲವರ್ಸ್ ಇಡಬೇಕಾದ್ರೆ ಕೆಳಗೆ ಬರಲ್ಲ ನೋಡಿ. ಈ ರೀತಿ ಅಂಟಿಸ್ಕೊಬೇಕು ನೋಡಿ. ಇವಾಗ ಅಂಟಾದಮೇಲೆ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಅಂಟ್ಲಿ ಸ್ವಲ್ಪ ತೊಗೊಳಲಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಫಿನಿಶ್ ಆಗಿದೆ. ನಮ್ಮ ವಾಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ರೆಡಿಯಾಗಿದೆ. ಇವಾಗ ವಾಸಲ್ಲಿ ಫ್ಲವರ್ ಇಟ್ಟು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಅಲ್ವಾ. ಬನ್ನಿ ನೋಡೋಣ. ನೋಡಿ ಈ ರೀತಿ ಫ್ಲವರ್ಸ್ನ ಇಟ್ಟು ನೋಡಿ. ಈ ರೀತಿ ನಾನು ಈ ಫ್ಲವರ್ಸ್ನ ನಾನೇ ಪ್ಲಾಸ್ಟಿಕ್ ಕವರ್ಸಲ್ಲಿ ಮಾಡಿದ್ದೀನಿ. ಆ ವಿಡಿಯೋನು ನಮ್ಮ ಚಾನಲಲ್ಲಿದೆ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ವೀಡಿಯೋಸ್ನ ಹಾಕ್ತಾಯಿರ್ತೀನಿ, ಕ್ರಾಫ್ಟ್ಸ್ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆಯಿತಾ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಹಾಕೋ ಹೊಸ ವೀಡಿಯೋಸು ನಿಮಗೆ ಅದರ ನೋಟಿಫಿಕೇಷನು ಮತ್ತು ನಾವು ಹಾಕೋ ಹೊಸ ವೀಡಿಯೋ ನಿಮಗೆ ಸಿಗ್ತಾ ಇರುತ್ತೆ. ಸೊ ನೀವು ಇದೇ ರೀತಿ ಕ್ರಾಫ್ಟ್ಸ್ನ ಮಾಡ್ತಾ ಇರ್ಬೋದು. ಥ್ಯಾಂಕ್ ಯು.